ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಇವತ್ತು ವ್ಲಾಗ್ ಮಾಡೋದೇನು ಪ್ಲ್ಯಾನಿಂಗ್ ಇದಕ್ಕೆಲ್ಲ ಮಾಡಬಾರ್ದು, ನಾಳೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಸರಿ, ಪರವಾಗಿಲ್ಲ. ಇವತ್ತು ಬೆಳಗ್ಗೆಯಿಂದ ಮಾಡಲಿಲ್ಲ ಅಂಥೇಳಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಂಜೆಯಿಂದ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಮಧ್ಯಾಹ್ನ ಊಟ ಮಾಡಿರೋದು ಅದೆಲ್ಲ ಇತ್ತಲ್ವ, ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಹಾಲು, ನನ್ನ ಮಗಳಿಗೆ ಹಾಲು ಕೊಡೋಣ ಅಂಥೇಳಿ ಹಾಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ರಾತ್ರಿ ಊಟಕ್ಕೆ ಏನಾದರೂ ಮಾಡ್ಕೋಬೇಕು. ಆಮೇಲೆ ಇವಾಗ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಇನ್ನೇನು ಇವಾಗ ಆಯಿತು, ಇನ್ನೂ ಒಂದು 4 ಡೇಸ್ ಆದರೆ ಸ್ಕೂಲ್ ರಜಾ ಬರುತ್ತೆ. ದಿನಾಲು ಒಂದೊಂದು ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ನನ್ನ ಮಗಳಿಗೆ. ಇವಾಗ ಏನಾದರೂ ಒಂದು ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ. ಏನಾದರೂ ಒಂದು ಮಾಡ್ತೀನಿ. ಮಾಡಿದ್ರೆ ನಿಮ್ಮ ಜೊತೆನೂ ರೆಸಿಪೀಸ್ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ, ಇವತ್ತಿನ ಸಂಜೆಯಿಂದ ವ್ಲಾಗ್ ಇವತ್ತು ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆಮೇಲೆ ಇವತ್ತೇ ಫುಲ್ ಮಾಡ್ತೀನ ಹೆಂಗೆ ಅಂತೇಳಿ ಗೊತ್ತಿಲ್ಲ. ಇವತ್ತು ಫುಲ್ ಡೇ ಮಾಡಿದ್ರೆ ಫುಲ್ ವ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಆಸ್ ಯೂಶುವಲ್ ಆಗಿ ವ್ಲಾಗ್ ಮಾಡ್ತಾ ಇರ್ತೀನಲ್ವ, ಅದೇ ಥರ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಆಗಿದ್ದಷ್ಟು ಇವತ್ತು ಮಾಡಿಬಿಟ್ಟು ಇವತ್ತೇನು ಮಾಡ್ತೀನಿ, ಮತ್ತು ನೆಕ್ಸ್ಟ್ ಡೇ ನಾಳೆ ಮಾಡಿದ್ರೆ ನಾಳೆನೂ ಮಾಡ್ಕೋತೀನಿ ಫ್ರೆಂಡ್ಸ್. ಇವತ್ತು ನಿಜ ಹೇಳಬೇಕಂದ್ರೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ನನಗೆ ಸ್ಯಾಟರ್ಡೆ ಸಂಡೇ 2 ದಿವಸ ಟೈಮ್ ಇದ್ದಿದ್ದರಿಂದ ಮಾಡ್ಕೊಂಬಿಡೋಣ ಅಂದ್ಕೊಂಡಿದ್ದೆ. ನನಗೂ ಮಂಡೆಯಿಂದ ಕೆಲಸ ಇರುತ್ತೆ. ಆಮೇಲೆ ನನ್ನ ಮಗಳಿಗೂ ಎಕ್ಸಾಮ್ ಇದೆ, ಅವಳಿಗೂ ಎಲ್ಲ ಓದಿಸ್ಬೇಕು, ಅದು ಇರ್ತದೆ ಅಂಥೇಳಿ ನನ್ನ ಮಗಳಿಗೆ ಬಂದುಬಿಟ್ಟು 29ಗೆ ಲಾಸ್ಟು, ನೆಕ್ಸ್ಟ್ ಸ್ಯಾಟರ್ಡೆ ಲಾಸ್ಟ್ ಎಕ್ಸಾಮ್ ಇರೋದ್ರಿಂದ ನನಗೇನೋ ಅಂದರೆ ಡೀಪಾಗಿ ಏನೂ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೆ ಇವತ್ತು ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನಲ್ಲಿದ್ದೆ. ಆದ್ರೂ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಇವತ್ತು ಸ್ಯಾಟರ್ಡೆ ಆದ್ರೂ ಸ್ವಲ್ಪ ಜಾಸ್ತಿ ಕೆಲಸ ಇದ್ದರಿಂದ ಕೆಲಸ ಮಾಡ್ತಾ ಇದ್ದೆ. ಅದಕ್ಕೆ ಇವತ್ತು ಕಿಚನ್ ಏನೋ ಕ್ಲೀನ್ ಮಾಡೋಕ್ಕಾಗಿಲ್ಲ. ನಾಳೆ ಗ್ಯಾರಂಟಿ ನಾನು ಕಿಚನ್ ಕ್ಲೀನ್ ಮಾಡ್ಕೋತೀನಿ. ಆಮೇಲೆ ನನ್ನ ಹಸ್ಬೆಂಡ್ ಇದ್ದರೆ ನೋಡೋಣ, ಅವ್ರಿಗೆ ರಜಾ ಇರ್ತದೆ. ಸ್ಯಾಟರ್ಡೆ ಎವ್ರಿ ಸ್ಯಾಟರ್ಡೇನೂ ರಜಾ ಇರುತ್ತೆ. ಅವರಿದ್ದರೆ ಅವರು ಸ್ವಲ್ಪ ನನ್ನ ಜೊತೆ ಹೆಲ್ಪ್ ಮಾಡಿಬಿಟ್ಟು ಇಬ್ಬರೂ ಬೇಗನೆ ಇವಾಗ ನಾಳೆ ಫುಲ್ ಕ್ಲೀನಿಂಗೇ ಆಗುತ್ತೆ. ಆಗಿದ್ದಷ್ಟು ನಾಳೆನೂ ನೋಡೋಣ. ನನ್ನ ಹತ್ರ ಬ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ರೆ, ನನಗೆ ಸ್ವಲ್ಪ ಫ್ರೀ ಆಗಿದ್ದರೆ ಖಂಡಿತವಾಗ್ಲೂ ಮಾಡಿಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ, ಅದಕ್ಕೆ ನೋಡಿದ್ರೆ ಟ್ರೈ ಮಾಡ್ತೀನಿ ಪೂರ್ತಿ ಬ್ಲಾಗ್ ಮಾಡೋಕ್ಕೆ. ನೋಡೋಣ, ಎಷ್ಟೆಷ್ಟು ಆಗುತ್ತೆ ಅಷ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇರ್ತೀನಿ. ಇವಾಗ ಬನ್ನಿ, ಇವಾಗ ಏನಾದರೂ ಸ್ನ್ಯಾಕ್ಸ್ ಮಾಡೋಣ. ಹಿಂಗೆ ಮಾತಾಡ್ತಾ ಇದ್ರೆ ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಆಮೇಲೆ ಇವಾಗ ನನ್ನ ಮಗಳು ಬರ್ತಾಳೆ, ಸಾಯಂಕಾಲ ಸ್ವಲ್ಪ ಫ್ರೆಶ್ ಅಪ್ ಆಗ್ತಾಳೆ, ಫೇಸ್ ವಾಶ್ ಎಲ್ಲ ಮಾಡ್ಕೋತಾಳೆ, ಬರ್ತಾಳೆ. ಅವಳು ನನ್ನ ಜೊತೆ ಜಾಯಿನ್ ಆಗ್ತಾಳೆ. ಬೆಳಗ್ಗೆಯಿಂದ ಸ್ವಲ್ಪ ಓದ್ಕೊಂಡು ಎಲ್ಲ ಆಗಿದೆ, ಇನ್ನೂ ಸ್ವಲ್ಪ ಇದೆ. ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಹಾಲೆಲ್ಲ ಕುಡ್ದು ಆಮೇಲೆ ಮತ್ತೆ ಓದ್ಕೋತಾಳೆ, ಕಂಟಿನ್ಯೂ ಮಾಡ್ತಾಳೆ. ಚಿನ್ನು ಆಯ್ತಾ? ಬಾ ಬೇಗ. ಬರ್ತಾಳೆ. ನಾನು ಅಷ್ಟೋ ತನಕ ಏನಾದರೂ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ವೆಜ್ ರೋಲಲ್ಲಿ ಮಾಡೋಣ ಅಂತ, ಡೀಪ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಚಪಾತಿ ಮಾಡ್ತಾಯಿಲ್ಲ, ಬೇರೆ ಥರ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ರೆಸಿಪೀಸ್ ಶೇರ್ ಮಾಡ್ತೀನಿ. ಬನ್ನಿ ಮಾಡೋಣ ಫ್ರೆಂಡ್ಸ್. ನಾನು ಈ ಬಟ್ಲಲ್ಲಿ 1 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು, ಅಂದರೆ ನೀವು ಚಪಾತಿ ಥರ ಮಾಡಿ ತೋರಿಸ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇವಾಗ ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ. 1 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಕಾಲು ಈ ಥರಲ್ಲಿ ತೋರಿಸ್ತೀನಿ ರೀ. ಇಲ್ಲಿ ಇಷ್ಟು ಅಂದರೆ 1 ಟೀ ಸ್ಪೂನು ಕೌಂಟಿಂಗ್ ಅಂದರೆ ಒಂದು 2ದಿಂದ 3 ಸ್ಪೂನು ಕಾರ್ನ್ಫ್ಲೋರು, ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ, ಒಂದು ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು
ಫ್ರೆಂಡ್ಸ್, ಇದು ಯಾವ ಥರ ಬ್ಯಾಟರ್ ಮಾಡಬೇಕು ಅಂದರೆ, ದೋಸೆ ಹಿಟ್ಟು ಮಾಡ್ಕೋತೀವಲ್ವಾ, ಸೇಮ್ ಅದೇ ಥರ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದೂ ಗಂಟು ಥರ ಇರಬಾರ್ದು, ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಬೆಟರು ಕೈದಿಂದನೇ ಕಲಿಸ್ಕೋಬೋದು, ಇಲ್ಲಾಂದರೆ ನಿಮಗೆ ಸೌಟಿಂದ ಕಲಿಸ್ಕೊಳ್ಳೋಕ್ಕೆ ರೂಢಿ ಇದ್ದರೆ ಹಂಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ, ಒಂದು ಗಂಟಿಲ್ಲ, ಆ ಥರ ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ನಾವು ದೋಸೆ ತವ ಇರುತ್ತದಲ್ವ, ಆ ದೋಸೆ ತವ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಅದು ಸ್ವಲ್ಪ ತಣ್ಣಗಾಗೋ ತನಕ ಇನ್ನೊಂಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸೌಟಲ್ಲೇ ಮಾಡ್ಕೊಂಡ್ರೂ ಬೇಗ ಆಗುತ್ತೆ. ಫ್ರೆಂಡ್ಸ್, ಇವಾಗ ತವೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ಅಂದರೆ ದೋಸೆ ಥರ ಮೇಲೆ ಎದ್ದೊಳ್ಬೇಕಲ್ವಾ, ಅದರ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ರಿಂದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಿಸಿ ಆದಮೇಲೆ ಸ್ಲಿಮ್ಮಾಗಿ ಇಟ್ಬಿಟ್ಟು ನೀರು ದೋಸೆ ಹಾಕ್ಕೋತೀವಲ್ಲ ಆ ಥರ ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಕ್ಕೆ ಹಾಕ್ಕೋಬೇಕು. ಜಾಸ್ತಿ ಇವಾಗ ದೋಸೆ ಥರ ಮಾಡ್ತೀವಲ್ಲ ಆ ಥರ ಎಲ್ಲ ಹಾಕ್ಕೋಬೇಡಿ. ನೀರು ದೋಸೆ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೊಳ್ಳಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಮೇಲೆ ಹಾಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ನೀವು ಬಟರು ಹಾಕ್ಕೋಬೋದು. ಇವಾಗ ಸ್ವಲ್ಪ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ನೋಡಿ, ಮಾಮೂಲಿ ದೋಸೆ ಹಾಕ್ತೀವಲ್ವ ಅದೇ ಥರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಳ್ಳಗೆ ಹಾಕ್ಕೋಬೇಕು. ಡೀಪ್ ಫ್ರೈ ಮಾಡೋದ್ರಿಂದ ನಡೀತದೆ, ಅದೇ ಬಂದುಬಿಡ್ತದೆ ನೋಡಿ. ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇವಾಗ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಫ್ರೆಂಡ್ಸ್ ನೋಡಿ, ಎಷ್ಟು ಈಸಿಯಾಗಿ ದೋಸೆ ಥರ ಬಂದುಬಿಡ್ತು ಇದು ಶೀಟು. ನಿಮಗೆ ಮನೇಲಿ ಮಾಡೋಕ್ಕೆ ಹಿಂಸೆ ಆಗ್ತಾಯಿದೆ, ಆಮೇಲೆ ಬೇಗ ಮಾಡಬೇಕು ಅಂದರೆ ಸೂಪರ್ ಮಾರ್ಕೆಟು, ಡಿ ಮಾರ್ಟಲ್ಲಿ ಇದರಲ್ಲಿ ಯಾವುದಪ್ಪ ಅದು ಸಮೋಸ ಶೀಟು ಅಂತ ಸಿಗುತ್ತಲ್ವ, ಆ ಥರ ಶೀಟ್ ತೊಗೊಂಬಂದು ವೆರಿ ಈಸಿಯಾಗಿ ಮಾಡ್ಕೋಬೋದು. ಜಸ್ಟು ಸ್ಟಫಿಂಗ್ ಮಾಡ್ಕೊಂಡು ಅದರಲ್ಲಿ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೋದು ಅಷ್ಟೇ. ನಾನು ಇದಕ್ಕೆ ವೆಜಿಟೇಬಲ್ಸಲ್ಲಿ ಆನಿಯನು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಆಮೇಲೆ ಪನ್ನೀರ್ ಹಾಕ್ಕೊಂಡಿದ್ದೀನಿ. ಪನ್ನೀರ್ ಇಷ್ಟ ಇಲ್ಲ ಅಂದರೆ ಪನ್ನೀರ್ ಹಾಕ್ಕೋಬೇಡಿ. ಆಮೇಲೆ ನಿಮ್ಮ ಮನೇಲಿ ಯಾವ ವೆಜಿಟೇಬಲ್ಸ್ ಇದೆ ಆ ವೆಜಿಟೇಬಲ್ಸ್ ಹಾಕ್ಕೊಳ್ಳಿ. ಇನ್ನು ಬೆಸ್ಟು ಅಂದರೆ ಎಲೆಕೋಸು, ಆಮೇಲೆ ಈರುಳ್ಳಿ ಹೂವು, ಆಮೇಲೆ ಸ್ವಲ್ಪ ನಿಮ್ಮ ಮನೇಲಿ ಮಶ್ರೂಮ್ ಇದ್ದರೆ ಮಶ್ರೂಮು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಯಾವ್ದಾದ್ರು ವೆಜಿಟೇಬಲ್ಸ್ ಇರ್ತದೋ ಅದು ಯಾವ್ದು ವೆಜಿಟೇಬಲ್ಸ್ ಇದ್ರೂ ಹಾಕ್ಕೋಬೋದು. ಈ ಬದನೆಕಾಯಿ ಅದೆಲ್ಲ ಹಾಕ್ಕೋಬೇಡಿ. ನಿಮ್ಮ ಮಕ್ಕಳು ಆಲೂಗಡ್ಡೆ ತಿಂತಾರೆ ಅಂದರೆ ಆಲೂಗಡ್ಡೆ ಹಾಕ್ಬಿಟ್ಟು ಮಾಡ್ಕೋಬೋದು. ಇಲ್ಲಾಂದರೆ ಜಸ್ಟ್ ನೀವು ಆನಿಯನ್ ಸಮೋಸ ಸಿಗುತ್ತಲ್ವ, ಬರೀ ಈರುಳ್ಳಿ ಕಟ್ ಮಾಡಿಬಿಟ್ಟು ಈರುಳ್ಳಿ ಫ್ರೈ ಮಾಡಿಬಿಟ್ಟು ಈರುಳ್ಳಿದೇ ಮಾಡ್ಕೋಬೋದು. ಇಲ್ಲಾಂದರೆ ನೀವು ನಾನ್ ವೆಜ್ ತಿಂತೀರಾ ಅಂದರೆ ಮೊಟ್ಟೆದಲ್ಲೂ ಮಾಡ್ಕೋಬೋದು. ನಾನು ಫಸ್ಟ್ ಸರಿ ಮಾಡೋದ್ರಿಂದ, ನಾವು ನಾನ್ ವೆಜ್ ತಿಂತೀವಲ್ವ, ಫಸ್ಟ್ ಸರಿ ಮಾಡೋದ್ರಿಂದ ಸ್ವಲ್ಪ ವೆಜ್ಜಲ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡು ವೆಜ್ಜಲ್ಲಿ ಮಾಡ್ಕೋತಾ ಇದ್ದೀನಿ. ಇವತ್ತು ನಾವು ಮೊಟ್ಟೆ ತಿನ್ಕೋತೀನಿ, ಆದರೆ ಮೊಟ್ಟೆದಲ್ಲಿ ಬೇಡ ಅಂಥೇಳಿ ಮಾಡ್ಕೊಂಡಿಲ್ಲ. ಮೊಟ್ಟೆದಲ್ಲಾದರೆ ಬೇಯಿಸ್ಬಿಟ್ಟು ಮಾಡಬೇಕಾಗುತ್ತಲ್ವ, ಅದು ಯಾವತ್ತಾದರೂ ಒಂದು ದಿವಸ ಟ್ರೈ ಮಾಡಿ ನೋಡ್ತೀನಿ ಯಾವ ಥರ ಬರುತ್ತೆ ಅಂಥೇಳಿ. ಈ ರೆಸಿಪೀಸ್ ನಾನು ಚೆನ್ನಾಗಿ ಬಂದರೆ ಶೇರ್ ಮಾಡೋಣ, ಇಲ್ಲಾಂದರೆ ಬೇಡ ಅಂದ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು, ಅದಕ್ಕೇ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಆಯಿಲು ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಎಲ್ಲ ತೆಗ್ದೆ ಫ್ರೆಂಡ್ಸ್. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಡೀಪ್ ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನನ್ನ ಮಗಳು ಬಂದಳು, ನನ್ನ ಮಗಳು ಒಂದು ಸ್ವಲ್ಪ ಇವಾಗ ಅವಳು ನಾನು ಮಾಡ್ತೀನಿ ಮಮ್ಮಿ ಅಂದ್ಲು. ಸರಿ ಅಂತೇಳಿ ಅವಳಿಗೆ ದೂರ ನಿಲ್ಲಿಸ್ಬಿಟ್ಟು ಮಾಡ್ತಾಯಿದ್ದೆ. ಅವಳಿಗೇನು ಅಷ್ಟೊಂದು ನಾನು ಏನೂ ಕೊಡೋದಿಲ್ಲ ಫ್ರೆಂಡ್ಸ್. ಏನಾದರೂ ನನ್ನ ಹತ್ರ ಅವಳಿಗೆ ಬೇಜಾರಾದರೆ ಕರಿತೀನಿ, ಮಾಡ್ತಾಳೆ. ಏನು ಆ ಥರ ಏನೂ ಇಲ್ಲ. ನೋಡಿ ಇಷ್ಟೇ, ಒಂದು 2 ಮಿನಿಟ್ಸ್ ಮಾಡೋಕ್ಕೆ ನೋಡ್ತೀನಿ ಅಷ್ಟೇ. ಇನ್ನು ಜಾಸ್ತಿ ಏನೋ ಕೊಡೋದಿಲ್ಲ ಅವಳಿಗೆ, ಯಾಕಂದರೆ ಏನೋ ಚಿಕ್ಕವಳು ಇರೋದ್ರಿಂದ ಅಷ್ಟು ಸೇಫ್ಟಿ ಇಲ್ಲಲ್ವಾ, ಅದಕ್ಕೇ ಬೇಡ ಅಂಥೇಳಿ ಕೊಡೋದಿಲ್ಲ. ಇವಾಗ ನಾನು ನನ್ನ ಮಗಳು ಸೇರಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀವಿ. ನೋಡಿ ಇವಾಗ ಈರುಳ್ಳಿ ಮತ್ತು ಕ್ಯಾರೆಟ್ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಬೇಗ ಆಗುತ್ತಲ್ವಾ, ಅದಕ್ಕೇ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು
ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರು ಹಾಕ್ಕೊಂಡಿಲ್ಲ, ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡಿಲ್ಲ. ಆಮೇಲೆ ಈ ಕಡೆ ಬೆಂಗಳೂರು ಕಡೆ ಮಾಡ್ತಾರಲ್ವ ಆ ಥರ ಸಾಂಬಾರು ಪುಡಿನ ಹಾಕ್ಕೊಂಡಿಲ್ಲ. ನಮ್ಮಮ್ಮ ಮಾಡಿಕೊಟ್ಟಿರೋ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಅಂದರೆ ನಮ್ಮಮ್ಮ ಮನೆ ಎಲ್ಲಿರೋದು ಅಂತ ಹೇಳಿಲ್ಲಲ್ವ. ನೆಕ್ಸ್ಟು ನನ್ನ ತವ್ರ ಮನೆ ಎಲ್ಲಿದೆ ಅಂಥೇಳಿ ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಸ್ವಲ್ಪ ಇಂಟರ್ವ್ಯೂ ನಿಮಗೂ ಕೊಡ್ತೀನಿ. ನಾವು ಎಲ್ಲಿರೋದು, ನನ್ನ ತವ್ರ ಮನೆ ಯಾವುದು, ನನ್ನ ಹಸ್ಬೆಂಡ್ ಊರು ಯಾವುದು, ಹಾಗೆ ನನ್ನ ಬ್ರದರ್ಸು ಸಿಸ್ಟರ್ಸು ಆ ಥರ ಎಲ್ಲ ನಿಮ್ಮ ಜೊತೆನೂ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಆ ಕಡೆ ಉತ್ತರ ಕನ್ನಡ ಕಡೆ ಇರುವಂತಹ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಾನು. ನೀವೇ ಥಿಂಕ್ ಮಾಡಿ ಯಾವ ಊರು ಅಂಥೇಳಿ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಇವಾಗ ಸಾಂಬಾರು ಪುಡಿ ಎಲ್ಲ ಹಾಕಿ ಎಲ್ಲ ಇಟ್ಕೊಂಡೆ. ಆಮೇಲೆ ನಾನು ಇವಾಗ ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಇವಾಗ ಒಂದು ಕಡೆ ಫುಲ್ಲು ನಾನು ಇವಾಗ ಮೈದಾ ಹಿಟ್ಟು ದೋಸೆ ಮಾಡ್ಕೊಂಡಿದ್ನಲ್ವ, ಆ ಶೀಟ್ ಹತ್ರ ಸ್ವಲ್ಪ ಎಲ್ಲ ಅದು ಮೈದಾ ಹಿಟ್ಟದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಸ್ವಲ್ಪ ತಿಕ್ನೆಸ್ ಆಗಿ ಮಾಡಿಟ್ಕೊಂಡಿದ್ದೆ. ಗಮ್ ಥರ ಅದೆಲ್ಲ ಸೈಡ್ಗೆಲ್ಲ ಹಚ್ಚಿ ಮಧ್ಯಕ್ಕೆ ಸ್ಟಫಿಂಗ್ಸ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಟೊಮೊಟೊ ಸಾಸ್ ಹಾಕಿ ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಫೋಲ್ಡಿಂಗ್ಸ್ ಬೇಕು ಆ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ಯಾವತ್ತಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದ್ರೆ ಬೇಗ ಮಾಡುವಂಥ ಒಂದು ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಇವಾಗ ರೋಲೆಲ್ಲ ಮಾಡ್ಕೊಂಡಿದ್ನಲ್ವ, ಒಂದು ಕಡೆ ಎಣ್ಣೆನೂ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ಅದು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಡೀಪ್ ಫ್ರೈ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ನೀವು ಶಾಡೋ ಫ್ರೈ ಆದರೂ ಮಾಡ್ಕೊಬೋದು. ಜಸ್ಟ್ ತವೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತಿನ ಸ್ನ್ಯಾಕ್ಸ್ ರೆಡಿ. ಚೆನ್ನಾಗಾಗಿತ್ತು. ಒಂದ್ಸಲ ನೀವು ಖಂಡಿತವಾಗ್ಲೂ ಮಾಡಿ ನೋಡಿ. ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಒಂದ್ಸಲ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಎರಡೆರಡು ಅಷ್ಟೇ ಹಾಕ್ಕೊಳ್ಳಿ. ನಾನು ಮಧ್ಯಕ್ಕೆ ಚೀಸು ಹಾಕ್ಕೊಂಡಿದ್ದೇನೆ, ಮರೆತುಬಿಟ್ಟೆ ಹೇಳೋದು. ಚೀಸು ಹಾಕ್ಕೊಂಡು ಮಾಡಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಸ್ನ್ಯಾಕ್ಸ್ ಎಲ್ಲ ತಿಂದು ಕಾಫಿ ಎಲ್ಲ ಕುಡ್ದು ಇವಾಗ ರಾತ್ರಿ ಊಟಕ್ಕೆ ಸಿಂಪಲಾಗಿ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಎಗ್ ರೈಸ್ ಯಾಕಂದರೆ ರೈಸು ಮಧ್ಯಾಹ್ನ ರೈಸ್ ಮಾಡಿದ್ದಿತ್ತು, ಅದಕ್ಕೆ ಸ್ವಲ್ಪ ಲೈಟಾಗಿ ಇವಾಗೆಲ್ಲ ಸ್ನ್ಯಾಕ್ಸ್ ತಿಂದಿದ್ದಲ್ವ, ಅದಕ್ಕೇ ಸ್ವಲ್ಪ ಲೈಟಾಗಿ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ರಿಪ್ರೇಷನ್ ಮಾಡಿದ್ದೀನಿ. ನಾನು ಯಾವ ಥರ ಎಗ್ ರೈಸ್ ಮಾಡ್ತೀನಿ, ವೆರಿ ಸಿಂಪಲ್ ಆಗಿರುವಂತಹ ಎಗ್ ರೈಸ್ ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. ಇವತ್ತು ಜಾಸ್ತಿ ಆಯಿಲ್ ಐಟಮ್ಸ್ ತಿಂದಿದ್ದರಿಂದ ಬೇಡ ಅಂಥೇಳಿ ಸ್ವಲ್ಪ ಎಗ್ ರೈಸ್ ಮಾಡ್ಕೋತಾ ಇದ್ದೀವಿ. ಲೈಟಾಗಿ ತಿನ್ನೋಕ್ಕಂಥೇಳಿ ಮಾಡ್ಕೋತಾ ಇದ್ದೀವಿ. ಇದು ನಾನು ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ, ಜಾಸ್ತಿ ಏನೂ ಮಾಡ್ಕೋತಾ ಇಲ್ಲ. ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿನೇ ಮಾಡ್ಕೋಬಹುದು. ನಾನು ಒಂದು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಎಲ್ಲ ಎಣ್ಣೆ ಹಾಕ್ಕೊಂಡಿಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೋಬೋದು ಒಂದು 2-3 ಸ್ಪೂನು. ನಾವು ಆಯಿಲ್ ಐಟಮ್ ಜಾಸ್ತಿ ತಿಂದಿದ್ದರಿಂದ ಬೇಡ ಅಂಥೇಳಿ ನಾನು ಅದು ಮೈದಾ ಸ್ವಲ್ಪ ಆಯಿಲ್ ಎಳ್ಕೊತೈತಲ್ವ, ಆಯಿಲ್ ಇತ್ತು. ನಾನು ಟಿಶ್ಯೂ ಪೇಪರಲ್ಲೆಲ್ಲ ಡಿಪ್ ಮಾಡಿ ತೆಗ್ದಿದ್ದೆ, ಹಂಗೊಂದು ಬೇಡ ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಚೆನ್ನಾಗಿ ಆನಿಯನ್ಸ್ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಹಾಕಿರುವಂತಹ ಸಾಂಬಾರು ಪುಡಿ ಅದೇ ಹೇಳಿದ್ನಲ್ಲ, ನಮ್ಮಮ್ಮ ಕೊಟ್ಟಿದ್ದಾರೆ ಅಂಥೇಳಿ ಅದೇ ಸಾಂಬಾರು ಪುಡಿ ಹಾಕ್ಕೊಂಡು ಎಗ್ ರೈಸ್ ಮಾಡ್ಕೋತಾ ಇದ್ದೀನಿ. ನಾನು ಆಲ್ಮೋಸ್ಟು ಯಾವತ್ತಾದರೂ ಒಂದು ದಿವಸ ಈ ಥರ ಎಗ್ ರೈಸ್ ಮಾಡಿ ಟ್ರೈ ಮಾಡ್ತೀನಿ. ಚೆನ್ನಾಗಾಗುತ್ತೆ ಅಂದರೆ ಚೆನ್ನಾಗಿ ಮಾಡ್ತಾಯಿರ್ತೀನಿ. ನನ್ನ ಮಗಳಿಗೆ ಈ ಥರ ಎಗ್ ರೈಸು ತುಂಬ ಇಷ್ಟ ಆಗುತ್ತೆ. ಹಾಗೇನೆ ಒಂದು ಸ್ವಲ್ಪ ನೀರು ಕುಡ್ಕೊಂಬರೋಣ ಅಂಥೇಳಿ ಇವಾಗ ಸೆಕೆ ಆಗೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಕುಡಿತಾ ಇರ್ತೀನಿ. ಹಾಗೇ ಕಿಚನಲ್ಲಿ ಬಂದಾಗ ಎಲ್ಲ ಒಂದೊಂದು ಗ್ಲಾಸ್ ನೀರು ಕುಡಿತಾ ಇರ್ತೀನಿ. ಹಾಗೆ ನಾನು ಒಂದೊಂದು ಬಾಟ್ಲು ತುಂಬಿಟ್ಕೊಂಡಿರ್ತೀನಿ, ಆವಾಗಲೇ ಕುಡಿತಾ ಇರ್ತೀನಿ. ಇವತ್ತಂತೂ ಸಂಜೆ ಸಖತ್ತಾಗಿ ಮಳೆ ಬಂದಿತ್ತು ಬೆಂಗಳೂರಲ್ಲಿ. ಶನಿವಾರ ಸಂಜೆ ಮಳೆ ಬಂದಿತ್ತು. ನಿಮ್ಮ ಊರ ಹತ್ರನೂ ಮಳೆ ಬಂದಿದ್ದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡಿಬಿಟ್ಟು ಒಂದು ಚಿಕ್ಕ 2 ಈರುಳ್ಳಿ ತೊಗೊಂಡ್ರೆ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊನೂ ಹಾಕ್ಕೊಂಡಿದ್ದೀನಿ.
ನಿಮಗೆ ಇಷ್ಟ ಇಲ್ಲ ಅಂದರೆ ಟೊಮೊಟೊ ಹಾಕ್ಕೋಬೇಡಿ. ನಾನು ನಮ್ಮಮ್ಮ ಕೊಟ್ಟಿರೋ ಸಾಂಬಾರು ಪುಡಿ ಯೂಸ್ ಮಾಡೋದ್ರಿಂದ ಅದಕ್ಕೆ ನಾನು ಏನೂ ಮಸಾಲೆ ಹಾಕ್ಕೋತಾ ಇಲ್ಲ. ನಮ್ಮಮ್ಮ ಆ ಕಡೆ ನಮ್ಮ ಉತ್ತರ ಕನ್ನಡ ಕಡೆ ಸ್ವಲ್ಪ ಜಾಸ್ತಿ ಬೇರೆ ಬೇರೆ ವೆರೈಟೀಸ್ ಸಾಂಬಾರು ಪುಡಿ ಮಾಡ್ತಾರಲ್ವ, ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಈ ಕಡೆ ಮಾಡ್ತಾ ಇದ್ದೀರಾ ಅಂದರೆ ಏನಿಲ್ಲ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಅದು ಸ್ವಲ್ಪ ಟೇಸ್ಟ್ ಆಗುತ್ತೆ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನಾನು ಅರಿಶಿನ ಇವಾಗ ಹಾಕ್ಕೊತೀನಿ, ಆಮೇಲೆ ಹೇಳಿದೆ ನಾನು ನಿಮಗೆ ಹಾಕ್ಕೊಳ್ಳಿ ಅಂತೇಳಿ. ಇವಾಗ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಮಮ್ಮ ಸ್ವಲ್ಪ ದಿವಸ ಜಾಸ್ತಿ ಇರಲಿ ಅಂಥೇಳಿ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರ್ತದೆ. ನಮ್ಮಮ್ಮನ ಸಾಂಬಾರು ಪುಡಿ ಹಾಕಬೇಕಂದ್ರೆ ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೋತೀನಿ ಫ್ರೆಂಡ್ಸ್. ಇವಾಗ ಇದು ಟೊಮೊಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗೋ ತನಕನೂ ಬಿಡ್ತೀನಿ. ನೋಡಿ, ಇವಾಗ ನಾನು ಹೇಳಿದ್ನಲ್ವ ನಿಮಗೆ ನಮ್ಮಮ್ಮ ಕೊಟ್ಟೆ ಸಾಂಬಾರು ಪುಡಿ ಅಂಥೇಳಿ, ಅದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಅದು ಸಾಂಬಾರು ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಅದೇ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಖಾರ ಆಗಿದ್ದರಿಂದ ಒಂದು ಸ್ವಲ್ಪನೇ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು 2-3 ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಟೊಮಾಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಬೇಯಲಿ ಅಂಥೇಳಿ ಒಂದು 2-3 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಇವಾಗ ಮುಚ್ಚಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ಬೆಂದಮೇಲೆ ಈ ಥರ ಆಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಬೆಂದಿದ್ಮೇಲೆ ನೋಡಿ, ಇವಾಗ ಇಷ್ಟೇ ಸಾಕು, ನಮಗೆ ಇಬ್ಬರಿಗೆ ಆಗೋದ್ರಿಂದ ಸಾಕಾಗುತ್ತೆ ಅಂಥೇಳಿ ಇವಾಗ ಇಷ್ಟಕ್ಕೆ ನಾನು ನೋಡಿ ಎಣ್ಣೆ ಹಿಂಗೆ ಬಿಟ್ಕೊಂಡಿದ್ದೆ. ಸ್ವಲ್ಪನಾದರೂ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ. ಆದ್ರೂ ಸ್ವಲ್ಪ ಜಾಸ್ತಿನೇ ಆಗಿತ್ತು ಅದು ಎಣ್ಣೆ. ಅದಕ್ಕೆ ನಾನು ಇವಾಗ 2 ಮೊಟ್ಟೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ 3 ಮೊಟ್ಟೆ ಹಾಕ್ಕೊಳ್ಳಿ. ಸ್ವಲ್ಪ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ಈರುಳ್ಳಿ, ಟೊಮೊಟೊ ಎಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು ಒಬ್ಬರಿಗೆ ಮಾಡ್ತಾ ಇದ್ದೀರಾ ಅಂದರೆ ಅರ್ಧ ಹಾಕ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹಿಂಗೆ ಇಬ್ಬರಿಗೆ ಮಾಡ್ತಾ ಇದ್ದೀರಾ ಅಂದರೆ 2-3 ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ. 2 ಮೊಟ್ಟೆ ತೋರಿಸ್ದೆ, 1 ಮೊಟ್ಟೆಗೆ ವೀಡಿಯೋ ಮಾಡಿದೆ, ಅದೇನು ವೀಡಿಯೋ ಸ್ಕಿಪ್ಪೇ ಆಗಿಬಿಟ್ಟೈತೆ, ಬರಲೇ ಇಲ್ಲ. ಸರಿ ಬಿಡು ಅಂತ ಹೇಳಿದ್ರೆ ಆಯಿತು ಅಂಥೇಳಿ 3 ಮೊಟ್ಟೆ ಹಾಕ್ಕೊಂಡಿದ್ದೀನಿ. 3 ಮೊಟ್ಟೆ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಹಂಗೆ ಫ್ರೈ ಮಾಡ್ತಾ ಇದ್ದೀನಿ, ಅದು ಮೊಟ್ಟೆ ಬೇಯಲಿ ಅಂಥೇಳಿ. ಅದಕ್ಕೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಚೆನ್ನಾಗಿ ಬೇಯಬೇಕು. ಅಂದರೆ ಚೆನ್ನಾಗಿ ಅಂದರೆ ಒಂದು 3/4% ಬೇಯಿಸ್ತೀನಿ, ಇನ್ನು 1/4% ರೈಸ್ ಹಾಕ್ಬಿಟ್ಟು ಬೇಯಿಸ್ತೀನಿ ಫ್ರೆಂಡ್ಸ್. ಹಂಗೆ ಮಾಡಿದ್ರೆ ನೀವು ಎಗ್ ರೈಸು ಸ್ವಲ್ಪ ಟೇಸ್ಟು ಎಕ್ಸ್ಟ್ರಾ ಆಗುತ್ತೆ. ಅದಕ್ಕೇ ನಾನು ಆ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಮೊಟ್ಟೆ ಬೇಯಲಿ. ಮೊಟ್ಟೆ ಬೆಂದ ಮೇಲೆ ಬೇರೆದು ರೈಸು ಸ್ವಲ್ಪ ಬೆಳಗ್ಗೆ ಮಧ್ಯಾಹ್ನ ಮಾಡಿದಿತ್ತಲ್ವ, ಅದೆಲ್ಲ ಸ್ವಲ್ಪ ಉದುರುದ್ರಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಗ್ ರೈಸ್ ಮಾಡ್ಕೊತಾ ಇದ್ದೀನಿ. ಇತ್ತು ಅಂಥೇಳಿ ಎಗ್ ರೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ರೈಸ್ ಮಾಡಿ ಮತ್ತೆ ಮಾಡ್ತಾ ಇದ್ದಕ್ಕಿಲ್ಲ, ನಾನು ಬೇಡ ಅಂಥೇಳಿ ಏನಾದರೂ ಬೇರೆದು ಮಾಡ್ಕೊತಾ ಇದ್ದೆ. ಇವಾಗ ರೈಸ್ ಇತ್ತಲ್ವ, ಅವರಿಬ್ಬರೇ ತಿಂತಾರೆ ಅಂಥೇಳಿ ನಾನು ಎಗ್ ರೈಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನೇನೋ ತಿಂದಿಲ್ಲ, ಬೇಡ ಅಂಥೇಳಿ ಅವರಿಬ್ಬರಿಗೆ ಮಾಡಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಇದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಇವಾಗ ನೋಡಿ ಫ್ರೆಂಡ್ಸ್, ಇಷ್ಟು ಫ್ರೈ ಆಗಿದೆ. ಇಷ್ಟು ಫ್ರೈ ಆದಮೇಲೆ ಇದು ಸಾಕು. ಇವಾಗ ನಾನು ಇದು ಆಗಿದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದಿತ್ತಲ್ವ, ಅದಕ್ಕೇ ಉದುರುದ್ರಕ್ಕೆ ಇತ್ತು, ಹಂಗೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ನೋಡಿಕೊಂಡು ನೀವು ಸಾಲ್ಟ್ ಹಾಕ್ಕೊಳ್ಳಿ. ನಾನು ರೈಸಿಗೆ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಸಾಲ್ಟ್ ಹಾಕ್ಕೊಳ್ಳಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಎಗ್ ರೈಸ್ ರೆಡಿ. ಇದು ವೆರಿ ಸಿಂಪಲ್ಲಾಗಿ ರುಚಿಕರಾಗಿರುವಂತಹ ಎಗ್ ರೈಸ್ ಇದು. ನೋಡಿ ಫ್ರೆಂಡ್ಸ್, ತಿಂದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಆಗಿದೆ ಅಂಥೇಳಿ. ಚೆನ್ನಾಗಾಗಿತ್ತು ಫ್ರೆಂಡ್ಸ್, ಸಖತ್ತಾಗಿ ಆಗಿತ್ತು. ಇವಾಗ ಇವಂತೂ ತಿಂದ್ಬಿಟ್ಟೆ. ನನ್ನ ಮಗಳು ನೋಡ್ತಾ ಇದ್ಲು ಅಂಥೇಳಿ ಅವಳು ನೋಡ್ತಾ ಮಾಡ್ತಾಯಿದ್ದೆ. ಸ್ವಲ್ಪ ಖಾರ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಇವತ್ತಿನ ಸ್ನ್ಯಾಕ್ಸ್ ರೆಸಿಪಿ ಹಾಗೆ ಎಗ್ ರೈಸ್ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನೀವು ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಇವಾಗ ಊಟ ಎಲ್ಲ ಆಯಿತು. ಇವಾಗ ಊಟ ಆಗಿ ಇವಾಗ ಟೈಮ್ ಬಂದುಬಿಟ್ಟು
10:30 ಏನೋ ಆಗಿದೆ. ಊಟ ಆಗಿ ಎಷ್ಟೋ ತನಕ ಆಯಿತು. ಊಟ ಆಗಿ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿ ಬಂದೆ. ಇವಾಗ ಮಲಿಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಿಚನಲ್ಲೂ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಅಷ್ಟೇ. ಇವತ್ತು ಪೂರ್ತಿ ಡೀಪಾಗೇನು ಕ್ಲೀನ್ ಮಾಡಿಲ್ಲ. ನಾಳೆ ಸಂಡೇ ಆಗಿದ್ದರಿಂದ ನಾಳೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವಾಗ ಏನು ಮಾಡ್ಕೊಂಡಿಲ್ಲ. ಅಷ್ಟೇ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ಅಷ್ಟೇ ಬಂದೆ. ಇವತ್ತೇನು ಕೆಲಸನೂ ಇಲ್ಲ. ಇವಾಗ ಮಲಿಕೋತೀನಿ. ಅದಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ನನ್ನ ಪೂರ್ತಿ ವ್ಲಾಗ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಪೂರ್ತಿ ವ್ಲಾಗ್ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್. ನಾಳೆ ವ್ಲಾಗ್ ಜೊತೆ ಸಿಗೋಣ. ಬಾಯ್.